Hello everyone, welcome to Maths class, 8th standard, part 1. Let us start the new lesson, Rational Numbers. Chapter 1, Rational Numbers. So last class ಇಂದಲೂ ನೀವು ತಿಳ್ಕೊಳ್ತಾ ಬಂದಿದ್ದೀರಾ ಇಂಟೀಜರ್ಸು 1, 2, 3 ಆ್ಯಂಡ್ ಎಕ್ಸೆಟ್ರಾ ವರ್ಗುನು ಅಂದರೆ ಇನ್ಫಿನಿಟಿ ವರ್ಗುನು ನಾವು ಈ ನಂಬರ್ಸನ್ನು ಏನಂತ ಕರಿತೀವಿ, ಸ್ಟಾರ್ಟಿಂಗ್ ವಿತ್ 1 to ಕಂಟಿನ್ಯೂಸ್ ಆಗಿ ಬರೋ ಅಂಥ ನಂಬರ್ಸನ್ನು ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ? ಸೊ ನ್ಯಾಚುರಲ್ ನಂಬರ್ಸ್ ಒಂದರಿಂದ ಕಂಟಿನ್ಯೂಷನ್. ಅದೇ ರೀತಿನಲ್ಲಿ ಝೀರೋಯಿಂದ 0, 1, 2, 3 ಈ ರೀತಿ ಕಂಟಿನ್ಯೂ ಆಗೋವಂಥ ನಂಬರ್ಸನ್ನ ಝೀರೋ ಆ್ಯಡ್ ಆದರೆ ಇದನ್ನು ಏನಂತ ಕರಿತೀವಿ, ಹೋಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಝೀರೋ ಆ್ಯಡ್ ಆದರೆ ಅದು ಹೋಲ್ ನಂಬರ್. ಇನ್ನು ಈ ಝೀರೋಯಿಂದ ಹಿಂದಕ್ಕೆ ಇಲ್ಲಿ ಝೀರೋ ಸೆಂಟರಲ್ಲಿದ್ದರೆ ರೈಟಿಗೆ ಬರೋ ಅಂಥವೆಲ್ಲ ಪಾಸಿಟಿವ್ ನಂಬರ್ಸ್ 1, 2, 3 ಆ್ಯಂಡ್ ಲೆಫ್ಟಿಗೆ ಬರೋ ಅಂಥವೆಲ್ಲ ನೆಗೆಟಿವ್ ನಂಬರ್ಸ್. ಸೊ -1, -2, -3. ಸೊ ಇವನ್ನೆಲ್ಲ ನಾವೇನಂತ ಕರಿತೀವಿ, ಇಂಟೀಜರ್ಸ್ ಅಂತ ಕರಿತೀವಿ ಅಲ್ವಾ. ಇವೆಲ್ಲ ಪಾಸಿಟಿವ್ ಇಂಟೀಜರ್ಸ್, ಝೀರೋಯಿಂದ ರೈಟ್ ಸೈಡಿಗೆ ಆ್ಯಂಡ್ ಲೆಫ್ಟ್ ಸೈಡಿಗೆ ನೆಗೆಟಿವ್ ಇಂಟೀಜರ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ರ್ಯಾಷನಲ್ ನಂಬರ್ಸ್ ಅಂದರೆ ಏನು? ಎಲ್ಲ ರೀತಿಯಾದಂಥ ನಂಬರ್ಸನ್ನು ನೋಡಿದ್ವಿ. ರ್ಯಾಷನಲ್ ನಂಬರ್ ಅಂದರೆ ಏನು ಅಂದರೆ ದ ನಂಬರ್ ವಿಚ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ P/Q ಫಾರ್ಮ್ ವೇರ್ Q ಈಸ್ ನಾಟ್ ಈಕ್ವಲ್ ಟು 0. ಫಾರ್ ಎಕ್ಸಾಂಪಲ್ 3/4, 5/3 ಇದನ್ನ ಫ್ರ್ಯಾಕ್ಷನ್ ಅಂತ ಕೂಡ ಕರಿತೀವಿ. ಬಟ್ ಈ ಥರ P/Q ಫಾರ್ಮಲ್ಲಿ ಬರೆಯುವಂಥ ನಂಬರ್ಸನ್ನು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ರ್ಯಾಷನಲ್ ನಂಬರ್ಸ್. ಇಲ್ಲಿ Q ನಾಟ್ ಈಕ್ವಲ್ ಟು 0 ಅಂತ ನಾವೇನಕ್ಕೆ ಹಾಕಿದ್ದೀವಿ ಅಂದರೆ ನೋಡಿ, ಇಲ್ಲಿ 5/0 ಅಂದರೆ ಇದು ಏನಾಗ್ಬಿಡುತ್ತೆ, ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. 0 1 0 ನೀವು ಎಷ್ಟು ಸಲ ಇದು ಮಾಡಿದ್ರೂ ಇದನ್ನು ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ Q ನಾಟ್ ಈಕ್ವಲ್ ಟು 0 ಇರಬೇಕು ಯಾವಾಗ್ಲೂ. ಈ ಒಂದು ರ್ಯಾಷನಲ್ ನಂಬರ್ಸಲ್ಲೂ ಕೂಡ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್ ಇದೆ ಆ್ಯಂಡ್ ನೆಗೆಟಿವ್ ರ್ಯಾಷನಲ್ ನಂಬರ್ಸ್ ಇದೆ. ಪಾಸಿಟಿವ್ ಅಂದರೆ ನಾನು ಇಲ್ಲಿ ತೋರಿಸಿರೋ ಹಾಗೆ 3/4, ನೆಗೆಟಿವ್ ಅಂದರೆ -3/4 ಅಥವಾ 3/-4. ಸೊ ಮೈನಸ್ಸು ನ್ಯೂಮರೇಟರಲ್ಲಿ ಇದ್ರೂ ಡಿನಾಮಿನೇಟರಲ್ಲಿ ಇದ್ರೂ ಇದನ್ನ ನಾವು ನೆಗೆಟಿವ್ ರ್ಯಾಷನಲ್ ನಂಬರ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಐಡೆಂಟಿಟಿ. ಸೊ ಇದರಲ್ಲಿ 2 ಥರದ ಐಡೆಂಟಿಟಿ ಬರುತ್ತೆ. ಒಂದು ಅಡಿಟಿವ್ ಐಡೆಂಟಿಟಿ, ಇನ್ನೊಂದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೊ ಅಡಿಟಿವ್ ಐಡೆಂಟಿಟಿ ಅಂದರೆ ಏನು ಅಂತ ಈಗ ನೋಡೋಣ. ಅಡಿಟಿವ್ ಐಡೆಂಟಿಟಿ ಅಂದರೆ ನಾವು ಯಾವುದೇ ಒಂದು ನಂಬರನ್ನು 0ಗೆ ಆ್ಯಡ್ ಮಾಡಿದ್ರೆ 1 + 0 = ಎಷ್ಟು ಬರುತ್ತೆ? 1 ಬರುತ್ತೆ. ಓಕೆ. 99 + 0 = 99. 1000 + 0 = 1000. ಸೊ ನೀವು ಯಾವುದೇ ನಂಬರಿಗೆ, ಅದು ಎಷ್ಟು ದೊಡ್ಡದಾದರೂ ಆಗಿರ್ಬೋದು, ಚಿಕ್ಕದಾದರೂ ಆಗಿರ್ಬೋದು, ಫಾರ್ ಎನಿ ನಂಬರ್ ಇಫ್ ಯು ಆ್ಯಡ್ 0 ಯು ವಿಲ್ ಗೆಟ್ ದ ಸೇಮ್ ನಂಬರ್. ನೀವು ಯಾವುದೇ ನಂಬರಿಗೆ 0ನ ಆ್ಯಡ್ ಮಾಡಿದ್ರೆ ಅದೇ ನಂಬರನ್ನು ನಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅಡಿಟಿವ್ ಐಡೆಂಟಿಟಿ ಅಂದರೆ 0ನ ಅಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಓಕೆನಾ? ಅದೇ ರೀತಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೊ ನಾವು ಒಂದು ನಂಬರಿಗೆ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ನಂಬರ್ ಸಿಗುತ್ತೆ. 1 × 1 = 1. ಓಕೆ. 90 × 1 = 90. 1050 × 1 = 1050. ಸೊ ಇಲ್ಲಿ ನೀವು ಯಾವುದೇ ನಂಬರ್ನ 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ ದ ಸೇಮ್ ನಂಬರ್. ಅದಕ್ಕೋಸ್ಕರ ಈ 1ಅನ್ನು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಸೊ ಅಡಿಟಿವ್ ಐಡೆಂಟಿಟಿ ಬಂತು 0, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೀವು 0ಇಂದ ಯಾವುದೇ ನಂಬರನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 0 ಬರುತ್ತೆ, ಸೇಮ್ ನಂಬರ್ ಬರೋದಿಲ್ಲ. ಸೊ ಸೇಮ್ ನಂಬರ್ ಬರಬೇಕಂದ್ರೆ ಆ್ಯಡ್ ಮಾಡಬೇಕು. ಓಕೆ.
ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೂ ಕೂಡ ನಮಗೆ ಸೇಮ್ ನಂಬರ್ ಬರಬೇಕು. ಓಕೆ, ಸೊ ಅಡಿಟಿವ್ ಐಡೆಂಟಿಟಿ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್ಸ್. ಸೊ ಪ್ರಾಪರ್ಟೀಸ್ ಯಾವ್ಯಾವಿದೆ ಅನ್ನೋದನ್ನು ನೋಡೋಣ. ಫಸ್ಟ್ ಪ್ರಾಪರ್ಟಿ ಬಂದು ಕ್ಲೋಜರ್ ಪ್ರಾಪರ್ಟಿ. ಸೊ ಕ್ಲೋಜರ್ ಪ್ರಾಪರ್ಟಿ ಇದನ್ನು ನಾವು 4 ರೀತಿಯಲ್ಲಿ ಚೆಕ್ ಮಾಡ್ತೀವಿ. ಕ್ಲೋಜರ್ ಪ್ರಾಪರ್ಟಿನಲ್ಲಿ ಇದು ಅಂಡರ್ ಕ್ಲೋಸ್ಡ್ ಇದೆಯಾ ಇಲ್ವಾ ಅಂತ. ಸೊ ಫಸ್ಟ್ ಒನ್ ನೀನು ಅಡಿಷನ್. ಈ ಮ್ಯಾಥಮೆಟಿಕ್ ಆಪರೇಷನ್ಸ್ ಏನಿದೆ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್, ಸೊ 4 ಇವು ಅಪ್ಲೈ ಆದರೆ ಮಾತ್ರ ಈ ಒಂದು ಪ್ರಾಪರ್ಟಿನಲ್ಲಿ ಅಂಡರ್ ಕ್ಲೋಸ್ಡ್ ಅಂತ ಬರುತ್ತೆ. ರ್ಯಾಷನಲ್ ನಂಬರ್ಸ್ ಆರ್ ಅಂಡರ್ ಕ್ಲೋಸ್ಡ್ ಅಂತ. ಸೊ ಅಡಿಷನಲ್ಲಿ ಇವಾಗ ಚೆಕ್ ಮಾಡೋಣ. ಸೊ ರ್ಯಾಷನಲ್ ನಂಬರ್ಸ್ ಅಂದರೆ ಲೆಟಸ್ ಟೇಕ್ ಇಟ್ ಆ್ಯಸ್ A/B ಪ್ಲಸ್ C/D. ಈ ರ್ಯಾಷನಲ್ ನಂಬರನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಆನ್ಸರಲ್ಲೂ ರ್ಯಾಷನಲ್ ನಂಬರೇ ಬರಬೇಕು. ಸೊ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. A/B ಅಂದರೆ ಐ ವಿಲ್ ಟೇಕ್ ಇಟ್ ಆ್ಯಸ್ 3/5 ಪ್ಲಸ್ 4/5. ಸೊ ಇವೆರಡು ರ್ಯಾಷನಲ್ ನಂಬರ್ಸ್ ಆಗಿರೋದ್ರಿಂದ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡೈರೆಕ್ಟಾಗಿ ಆ್ಯಡ್ ಮಾಡೋಣ. 3 + 4 = 7. 7/5. ದಿಸ್ ಈಸ್ ಎ ರ್ಯಾಷನಲ್ ನಂಬರ್. ಸೊ ಹಾಗಾಗಿ ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಸಬ್ಟ್ರಾಕ್ಷನ್. ಸೊ ಸಬ್ಟ್ರಾಕ್ಷನಲ್ಲಿ ನೋಡೋಣ ಈಗ. A/B ಮೈನಸ್ C/D. ಸೊ 5/7 ಮೈನಸ್ 3/7. ಸೊ ಇವೆರಡು ರ್ಯಾಷನಲ್ ನಂಬರ್ಸ್. ಈಗ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 7 ಡಿನಾಮಿನೇಟರ್ ಬರುತ್ತೆ. 5 - 3 ಈಸ್ 2. ಸೊ 2/7 ಈಸ್ ಎ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಇದು ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಒನ್ ಏನು ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನಲ್ಲಿ ಬರುತ್ತಾ ಇಲ್ವಾ ಅಂತ ನೋಡೋಣ ಈಗ. ಓಕೆನಾ. ಸೊ ಮಲ್ಟಿಪ್ಲಿಕೇಶನಲ್ಲಿ ಏನು ಬರಬೇಕು ಈಗ, A/B ಇಂಟು C/D ಕೂಡ ರ್ಯಾಷನಲ್ ನಂಬರೇ ಬರಬೇಕು. ಸೊ ಫಾರ್ ಎಕ್ಸಾಂಪಲ್ 3/4 ಇಂಟು 2/3. ಸೊ 3 2s are 6/4 3s are 12. 6 1s are 6, 6 2s are 12. So 1/2 also rational number. 6/12 andrunu rational number. So rational numbers are closed under multiplication. So last operation ಏನು ಉಳಿದಿದೆ ಈಗ, ಡಿವಿಷನ್. ಸೊ ಡಿವಿಷನನ್ನು ಚೆಕ್ ಮಾಡೋಣ. A/B ಡಿವೈಡೆಡ್ ಬೈ C/D ಆದರೂ ಕೂಡ ರ್ಯಾಷನಲ್ ನಂಬರೇ ಬರಬೇಕು. ಬಟ್ ಇಲ್ಲಿ ಒಂದು ಕಂಡೀಷನ್ ಏನಿದೆ ಅಂದರೆ ಈ C ಆರ್ D 0 ಆಗಿರಬಾರ್ದು. ಓಕೆನಾ. ಫಾರ್ ಎಕ್ಸಾಂಪಲ್ 7/5 ಡಿವೈಡೆಡ್ ಬೈ 0/8 ಅಂದರೆ ಇಲ್ಲೇ 0 ಆಗೋಗ್ಬಿಡುತ್ತೆ. ಸೊ 0ಇಂದ ನಾವು ಎನಿ ನಂಬರನ್ನು ಡಿವೈಡ್ ಮಾಡೋಕ್ಕೆ ಹೋದ್ರೂ ಆನ್ಸರ್ ಏನು ಬರುತ್ತೆ, ಇನ್ಫಿನಿಟಿ ಬರುತ್ತೆ. ಹಾಗಾಗಿ ಇದು ಒಂದು ಡಿವಿಷನ್ಗೆ ಮಾತ್ರ ಈ ಒಂದು ಫ್ರ್ಯಾಕ್ಷನ್ ಏನಿದೆ 0 ಆಗಿರಬಾರ್ದು. ಸೊ ಇದೊಂದು ಎಕ್ಸೆಪ್ಷನ್ ಆದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಬಿಡೋಣ. 3/4 ಡಿವೈಡೆಡ್ ಬೈ 2/6. ಸೊ ಡಿವಿಷನ್ ಮಾಡಬೇಕಾದ್ರೆ ಏನಾಗುತ್ತೆ, ರೆಸಿಪ್ರೋಕಲ್ ನೆನಪಿದೆಯಾ, 3/4 ಇಂಟು 6/2 ಆಗುತ್ತೆ. ಸೊ 2 2s are 4, 2 3s are 6. So answer is 3 3s are 9 and 2 2s are 4. This is a rational number, but ಇದು 0 ಆದರೆ ಮಾತ್ರ ಇದಕ್ಕೆ ಅಪ್ಲೈ ಆಗಲ್ಲ. ಓಕೆ, ದಿಸ್ ಈಸ್ ಒನ್ ಕಾನ್ಸೆಪ್ಟ್. ಒನ್ ಪ್ರಾಪರ್ಟಿನ ಕಂಪ್ಲೀಟ್ ಮಾಡಿದ್ದೀವಿ. ಸೆಕೆಂಡ್ ಪ್ರಾಪರ್ಟಿ ಈಸ್ ಕಾಮುಟೇಟಿವ್ ಪ್ರಾಪರ್ಟಿ. ಸೊ ಈಗ ಕಾಮುಟೇಟಿವ್ ಪ್ರಾಪರ್ಟಿಯಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನನ್ನು ಚೆಕ್ ಮಾಡೋಣ. ಸೊ ಫಸ್ಟ್ ಒನ್ ಅಡಿಷನ್. ಸೊ ಕಾಮುಟೇಟಿವ್ ಪ್ರಾಪರ್ಟಿ ಅಂತಂದರೆ A+B = B+A. ಅಂದರೆ ನಂಬರ್ಸನ್ನು ನಾವು ಉಲ್ಟಾ ಬರೆದ್ರು, ಫಾರ್ ಎಕ್ಸಾಂಪಲ್ 3 + 5 = 5 + 3. 3 + 5 is 8 and 5 + 3 is 8. ಈ ಥರ ಬಂದರೆ ಇದನ್ನು ನಾವು ಕಾಮುಟೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಬಟ್ ನಾವಿಲ್ಲಿ ಚೆಕ್ ಮಾಡಬೇಕಾಗಿರೋದು ರ್ಯಾಷನಲ್ ನಂಬರ್ಸಿಗೆ. ಸೊ A/B ಪ್ಲಸ್ C/D = C/D ಪ್ಲಸ್ A/B. ಇದಕ್ಕೆ ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್
3/7 plus 2/7 is equal to 2/7 plus 3/7. So denominator same ಇದೆ 7. 3 plus 2 is 5. Then 3 plus 2 is 5/7. ಸೊ ಎರಡಕ್ಕೂ ಏನಾಗಿದೆ 7/5 ಆನ್ಸರ್ ಆಗಿರೋದ್ರಿಂದ ಅಡಿಷನ್ನಲ್ಲಿ ಇದು ಓಕೆ ಆಗಿದೆ. ಸೊ ಅಡಿಷನ್ ಈಸ್ ಅಪ್ಲಿಕಬಲ್ ಫಾರ್ ಕಾಮ್ಯುಟೇಟಿವ್ ಪ್ರಾಪರ್ಟಿ. ನೆಕ್ಸ್ಟ್ ಸಬ್ಟ್ರಾಕ್ಷನನ್ನು ನೋಡೋಣ. ಈಗ ಸಬ್ಟ್ರಾಕ್ಷನ್ ರ್ಯಾಷನಲ್ ನಂಬರ್ ಅಂದರೆ ಯಾವ ಥರ ಬರೀಬೇಕೀಗ a/b ಮೈನಸ್ c/d ಈಸ್ ಈಕ್ವಲ್ ಟು c/d ಮೈನಸ್ a/b. ಸೊ ಇದಕ್ಕೀಗ ಅಪ್ಲೈ ಆಗುತ್ತಾ ಇಲ್ವಾ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ 3/5 ಮೈನಸ್ 1/5 ಈಸ್ ಈಕ್ವಲ್ ಟು 1/5 ಮೈನಸ್ 3/5. ಓಕೆ, ಉಲ್ಟಾ ಬರ್ಕೊಂಡಿದ್ದೀವಿ. ಸೊ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 5, 3 minus 1 is 2 is equal to, ಇಲ್ಲಿಗ ಮೈನಸ್ ಇದೆಯಲ್ವಾ, ಯಾವ ಅಂಕೆ ದೊಡ್ಡ ಅಂಕೆ ಚಿಹ್ನೆ ಏನು ಬರುತ್ತೆ ಇಲ್ಲಿ 1 ಮತ್ತು 3ಅಲ್ಲಿ ಮೈನಸ್ 3 minus 1 is 2 by ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 5. ನೋಡಿ ಇಲ್ಲಿ ಇದು ಪಾಸಿಟಿವ್ 2/5, ಇದು ನೆಗೆಟಿವ್ 2/5. ದಿಸ್ ಈಸ್ ನಾಟ್ ಈಕ್ವಲ್ ಟು ದಿಸ್. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಈಕ್ವಲ್ ಆಗಲ್ಲ. ಸೊ ಸಬ್ಟ್ರಾಕ್ಷನಿಗೆ ಏನಾಯ್ತು, ಅಪ್ಲೈ ಆಗಲಿಲ್ಲ. ಸೊ ನೆಕ್ಸ್ಟ್ ಇವಾಗ ಏನು ಮಾಡೋಣ, ಮಲ್ಟಿಪ್ಲಿಕೇಷನಲ್ಲಿ ನೋಡೋಣ. ಓಕೆನಾ, ಮಲ್ಟಿಪ್ಲಿಕೇಷನಲ್ಲಿ ಈ ಪ್ರಾಪರ್ಟಿ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು. ಸೊ a/b ಇಂಟು c/d ಈಸ್ ಈಕ್ವಲ್ ಟು c/d ಇಂಟು a/b ಅಂತ. ಓಕೆ, ಸೊ 3/2 ಇಂಟು 4/3 is equal to 4/3 into 3/2. Okay na. So direct multiplication, 4 3s are 12, 3 2s are 6 is equal to 4 3s are 12, 3 2s are 6. ಸೊ ಎರಡು ಕಡೆ ಸೇಮ್ ಬಂದಿರೋದ್ರಿಂದ ಮಲ್ಟಿಪ್ಲಿಕೇಶನ್ಗೆ ಏನಾಯ್ತು, ಇದು ಅಪ್ಲೈ ಆಯಿತು. ಸೊ ಲಾಸ್ಟ್ ಆಪ್ರೇಷನ್ ಏನಿದೆ, ಡಿವಿಷನ್. ಸೊ ಇದನ್ನು ಚೆಕ್ ಮಾಡಿಬಿಡೋಣ. a/b divided by c/d is equal to c/d divided by a/b. So 2/5 divided by 3/10 is equal to 3/10 divided by 2/5. ಸೊ ಈಗ 2/5 ಇದು ರೆಸಿಪ್ರೋಕಲ್ ಆದರೆ ಇಂಟು 10/3 is equal to ಇಲ್ಲಿ 3/10 into 5/2. ಓಕೆ, 5 1s are 5, 5 2s are 10. ಇಲ್ಲೂ ಕೂಡ 5 1s are 5, 5 2s are 10. ಸೊ 2 2s are 4. ಇಲ್ಲಿ ಡಿನೋಮಿನೇಟರ್ 3 1s are 3 is equal to ಇಲ್ಲಿ 3 1s are 3, 2 2s are 4. But 4/3 is not equal to 3/4. ಡಿವಿಷನ್ಗೆ ಏನಾಯಿತು, ಈ ಒಂದು ಪ್ರಾಪರ್ಟಿ ಅಪ್ಲೈ ಆಗಲಿಲ್ಲ. ಸೊ ಈ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅನ್ನೋದು ರ್ಯಾಷನಲ್ ನಂಬರ್ಸಲ್ಲಿ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ನಿಗೆ ಅಪ್ಲೈ ಆಗೋದಿಲ್ಲ. ಓಕೆನಾ. ಸೊ ಥರ್ಡ್ ಪ್ರಾಪರ್ಟಿ ಬಂದು ಅಸೋಸಿಯೇಟಿವ್ ಪ್ರಾಪರ್ಟಿ. ಇದರಲ್ಲೂ 4 ಆಪ್ರೇಷನ್ಸ್ ಇದೆಯಲ್ಲ, ಅಡಿಷನ್ ಸಬ್ಟ್ರಾಕ್ಷನಲ್ಲಿ ಚೆಕ್ ಮಾಡಿ ನೋಡೋಣ. ಫಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ನ ಅಲ್ಲಿ ಹೇಳ್ತೀನಿ. ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದರೆ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ a+b+c ಅಂತ ಇರುತ್ತೆ. ಇಲ್ಲೂ ಕೂಡ a+b+c ಅಂತ ಇರುತ್ತೆ. ಫಸ್ಟ್ ಏನು ಮಾಡ್ತೀವಿ, ಇದೆರಡನ್ನು ಗ್ರೂಪ್ ಮಾಡ್ಕೊಳ್ತೀವಿ. a+b+c ಈಸ್ ಈಕ್ವಲ್ ಟು ಈ ಕಡೆ a+b+c ಈ ಲಾಸ್ಟಲ್ಲಿರುವ ಎರಡನ್ನ ಗ್ರೂಪ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ 4+3+5 ಈಸ್ ಈಕ್ವಲ್ ಟು 4+3+5 ಅಂತ ಇದ್ದರೆ ಫಸ್ಟ್ಗೆ ಏನು ಮಾಡ್ತೀವಿ, ಇದೆರಡನ್ನು ಗ್ರೂಪ್ ಮಾಡ್ಕೊಳ್ತೀವಿ. ಇಲ್ಲಿ ಇದೆರಡನ್ನು ಗ್ರೂಪ್ ಮಾಡ್ಕೊಳ್ತೀವಿ. ಸೊ 4+3 ಅಂದರೆ 7, 7+5 ಈಸ್ ಈಕ್ವಲ್ ಟು ಇಲ್ಲಿ 4 ಹಾಗೆ ಉಳ್ಕೊಂಡಿರುತ್ತೆ. 3+5 ಈಸ್ 8, 7+5 ಈಸ್ 12, 4+8 ಈಸ್ ಆಲ್ಸೋ 12. ಸೊ ಇಲ್ಲಿ ಅಡಿಷನ್ ಅನ್ನೋದು ಏನಾಗಿದೆ, ಅಸೋಸಿಯೇಟಿವ್ ಪ್ರಾಪರ್ಟಿಗೆ ಅಪ್ಲೈ ಆಗಿದೆ. ಸೊ ಇದನ್ನು ನಾವು ಫ್ರ್ಯಾಕ್ಷನಲ್ಲಿ ನೋಡೋದಾದರೆ a/b
ಪ್ಲಸ್ ಸಿ ಬೈ ಡಿ ಪ್ಲಸ್ ಇ ಬೈ ಎಫ್ ಈಸ್ ಈಕ್ವಲ್ ಟು ಎ ಬೈ ಬಿ ಪ್ಲಸ್ ಸಿ ಬೈ ಡಿ ಪ್ಲಸ್ ಇ ಬೈ ಎಫ್ ಅಂತ ಬರ್ಕೊಳ್ಬೋದು. ಸೊ ನಾವೀಗ ಲಾಸ್ಟ್ ಪ್ರಾಪರ್ಟಿನಲ್ಲಿ ನೋಡಿರೋ ರೀತಿಯಲ್ಲಿ ಅಡಿಷನಲ್ಲಿ ಏನಾಗಿದೆ, ಇದು ಅಂಡರ್ ಅಸೋಸಿಯೇಟಿವ್ ಪ್ರಾಪರ್ಟಿಗೆ ಆ್ಯಡ್ ಆಗುತ್ತೆ. ಓಕೆ, ಸೊ ಸಬ್ಟ್ರಾಕ್ಷನ್ ಏನಾಗುತ್ತೆ ಅಂತಂದರೆ ಫ್ರ್ಯಾಕ್ಷನಲ್ಲಿ ಇರೋದ್ರಿಂದ ಚೇಂಜಸ್ ಆಗುತ್ತೆ. ಸೊ ಎ ಬೈ ಬಿ ಮೈನಸ್ ಸಿ ಬೈ ಡಿ ಮೈನಸ್ ಇ ಬೈ ಎಫ್ ಈಸ್ ನಾಟ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ಸಿ ಬೈ ಡಿ ಮೈನಸ್ ಇ ಬೈ ಎಫ್. ಯಾಕಂದರೆ ಲಾಸ್ಟ್ ಪ್ರಾಪರ್ಟಿನಲ್ಲಿ ನೋಡಿದ್ದೀವಿ. ಅದೇ ರೀತಿ ಮಲ್ಟಿಪ್ಲಿಕೇಶನ್. ಓಕೆ, ಮಲ್ಟಿಪ್ಲಿಕೇಶನಲ್ಲೂ ನೋಡೋಣ. ಎ ಬೈ ಬಿ ಇಂಟು ಸಿ ಬೈ ಡಿ ಇಂಟು ಇ ಬೈ ಎಫ್ ಈಸ್ ಈಕ್ವಲ್ ಟು ಎ ಬೈ ಬಿ ಇಂಟು ಸಿ ಬೈ ಡಿ ಇಂಟು ಇ ಬೈ ಎಫ್. ನೀವು ಬೇಕಿದ್ರೆ ಎಕ್ಸಾಂಪಲ್ ಆಗಿ ನಂಬರ್ಸನ್ನು ತಗೊಂಡು ಟ್ರೈ ಮಾಡಿ. ಓಕೆನಾ? ಸೊ ಡಿವಿಷನಲ್ಲಿ ಇದು ಅಪ್ಲೈ ಆಗೋದಿಲ್ಲ. ಎ ಬೈ ಬಿ ಡಿವೈಡೆಡ್ ಬೈ ಸಿ ಬೈ ಡಿ ಡಿವೈಡೆಡ್ ಬೈ ಇ ಬೈ ಎಫ್ ಈಸ್ ಈಕ್ವಲ್ ಟು ಎ ಬೈ ಬಿ ಡಿವೈಡೆಡ್ ಬೈ ಸಿ ಬೈ ಡಿ ಡಿವೈಡೆಡ್ ಬೈ ಇ ಬೈ ಎಫ್ ಅಂತ ಇದ್ದರೆ ದಿಸ್ ಈಸ್ ನಾಟ್ ಈಕ್ವಲ್. ಓಕೆನಾ? ಸೊ ಇದರಿಂದ ನಾವೇನು ಕನ್ಕ್ಲೂಡ್ ಮಾಡ್ತೀವಿ, ಅಸೋಸಿಯೇಟಿವ್ ಪ್ರಾಪರ್ಟಿನಲ್ಲೂ ಕೂಡ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಮಾತ್ರ ಅಪ್ಲೈ ಆಗುತ್ತೆ. ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ ಈ ಒಂದು ಪ್ರಾಪರ್ಟಿಗೆ ಅಪ್ಲೈ ಆಗೋದಿಲ್ಲ. ಫೋರ್ತ್ ಪ್ರಾಪರ್ಟಿ ಬಂದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ. ಇದ್ರಲ್ಲಿ ಫಾರ್ ಎಕ್ಸಾಂಪಲ್ ಎ ಇಂಟು ಬಿ ಪ್ಲಸ್ ಸಿ ಅಂತ ಇದ್ದರೆ ಇಲ್ಲಿಗ ಯಾವ ರೀತಿ ಬರಿತೀವಿ ಅಂದರೆ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ. ಅಂದರೆ ಫಸ್ಟು ಎನ ಬಿಯಿಂದ ಮಲ್ಟಿಪ್ಲೈ ಮಾಡ್ತೀವಿ, ಅದಾದಮೇಲೆ ಮತ್ತೆ ಎನ ಸಿಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ಈ ಪ್ಲಸ್ ಏನಿರುತ್ತೆ ಈ ಥರ ಸೆಂಟರಲ್ಲಿ ಬರುತ್ತೆ. ಓಕೆನಾ? ಸೊ ಇವಾಗ ನಾವು ರ್ಯಾಷನಲ್ ನಂಬರ್ಸಿಗೆ ಚೆಕ್ ಮಾಡೋಣ. ಎ ಬೈ ಬಿ ಇಂಟು ಸಿ ಬೈ ಡಿ ಪ್ಲಸ್ ಇ ಬೈ ಎಫ್ ಅಂತ ಇದ್ದರೆ ಯಾವ ರೀತಿ ಬರೀತೀವಿ, ಎ ಬೈ ಬಿ ಇಂಟು ಸಿ ಬೈ ಡಿ ಪ್ಲಸ್, ಈಗ ಇದಾಯಿತು, ನೆಕ್ಸ್ಟು ಇದು ಎ ಬೈ ಬಿ ಇಂಟು ಇ ಬೈ ಎಫ್ ಅಂತ ಬರಿತೀವಿ. ಇದು ಅಡಿಷನ್ನಿಗೆ. ಅದೇ ರೀತಿ ಸಬ್ಟ್ರಾಕ್ಷನಲ್ಲಾದರೆ ಈ ಒಂದು ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಎ ಬೈ ಬಿ ಇಂಟು ಸಿ ಬೈ ಡಿ ಮೈನಸ್ ಇ ಬೈ ಎಫ್ ಅಂತ ಇದ್ದರೆ ಎ ಬೈ ಬಿ ಇಂಟು ಸಿ ಬೈ ಡಿ ಮೈನಸ್ ಎ ಬೈ ಬಿ ಇಂಟು ಸಿ ಬೈ ಡಿ ಅಂತ ಬರಿತೀವಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದರೆ ಈ ಒಳಗಡೆ ಇರೋದನ್ನು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಫಸ್ಟು ಆಚೆ ಇರೋ ನಂಬರನ್ನು ಈ ಫಸ್ಟ್ ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀವಿ. ಅದಾದಮೇಲೆ ಸೆಕೆಂಡ್ ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಆ್ಯಡ್ ಮಾಡುವಂಥದ್ದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್ ಈ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಯಲ್ಲಿ ಇದು ಒಂದು ಸಮ್ಮನ್ನು ನೋಡೋಣ. ಈಗ ಇದು ಎ ಬೈ ಬಿ, ಇದು ಸಿ ಬೈ ಡಿ ಆ್ಯಂಡ್ ಇದು ಇ ಬೈ ಎಫ್. ಸೊ ಫಸ್ಟಿಗೆ ಏನು ಮಾಡಬೇಕು, ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. 3/7 ಇಂಟು 2/5 ಪ್ಲಸ್ 3/7 ಇಂಟು 3/5. ಓಕೆನಾ? ಸೊ ಇಲ್ಲಿಗ 3 2s 6 by 7 5s 35 ಪ್ಲಸ್ 3 3s 9 by 7 5s 35. ಸೊ ಇಲ್ಲಿ ಎರಡು ಡಿನೋಮಿನೇಟರ್ ಸೇಮ್ ಇರೋದ್ರಿಂದ 35 ಅಂದರೆ 9 ಪ್ಲಸ್ 6 ಈಸ್ 15. ಸೊ 15/35 ಈಸ್ ದ ಆನ್ಸರ್. ಈ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಸಪೋಸ್ ಇಲ್ಲಿ ಮೈನಸ್ ಇದೆ ಅಂದ್ಕೊಳ್ಳಿ. ಸೊ 3/7 ಇಂಟು 2/5 ಮೈನಸ್ 3/7 ಇಂಟು 3/5. ಸೊ 3 2s 6 by 35 ಮೈನಸ್ 3 3s 9/35. ಇಲ್ಲೀಗ ಎರಡು ಡಿನೋಮಿನೇಟರ್ ಸೇಮ್ ಇದೆ 35, ಬಟ್ ಇಲ್ಲಿ ನೆಗೆಟಿವ್ ಬಂದಿರೋದ್ರಿಂದ ದೊಡ್ಡ ಅಂಕೆ ಚಿಹ್ನೆ ಮೈನಸ್ ಬರುತ್ತೆ. 9/6 ಈಸ್ 3. ಸೊ 3 minus 3/35 ಈಸ್ ದ
ಆನ್ಸರ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಇನ್ವರ್ಸ್. ಓಕೆನಾ. ಈ ಅಡಿಟಿವ್ ಇನ್ವರ್ಸ್ ಅಂದರೆ ಏನಪ್ಪ ಅಂತಂದರೆ, ನೀವು ಯಾವುದಾದ್ರೂ ಒಂದು ಪಾಸಿಟಿವ್ ನಂಬರ್ನ, ಫಾರ್ ಎಕ್ಸಾಂಪಲ್ 5, ಇದನ್ನು ನಾವು ಇನ್ವರ್ಸ್ ಅಂತಂದರೆ ನೆಗೆಟಿವ್ ಇನ್ವರ್ಸ್. ಸೊ ಪಾಸಿಟಿವ್ 5 ಮೈನಸ್ ನೆಗೆಟಿವ್ 5 ಇಸ್ ಈಕ್ವಲ್ ಟು 0 ಅಂದರೆ 0 ಮಾಡೋದಕ್ಕೆ. ಅದೇ ರೀತಿ ಫ್ರ್ಯಾಕ್ಷನಲ್ಲಿ ಎ ಬೈ ಬಿನ ಇನ್ವರ್ಸ್ ಏನಪ್ಪ ಅಂತಂದರೆ ಇನ್ವರ್ಸ್ ಮೈನಸ್ ಎ ಬೈ ಬಿ ಅಂದರೆ ಆನ್ಸರು 0 ಬರಬೇಕು. ಓಕೆನಾ. ಅದನ್ನು ಅಡಿಟಿವ್ ಇನ್ವರ್ಸ್ ಅಂತ ಕರಿತೀವಿ. ಅದೇ ರೀತಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕೂಡ ಇರುತ್ತೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ಎ ಬೈ ಬಿನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಪ್ಪ ಅಂದರೆ ಬಿ ಬೈ ಎ. ಸೊ ರೆಸಿಪ್ರೋಕಲ್. ಫಾರ್ ಎಕ್ಸಾಂಪಲ್ 2/3ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನು 3/2. ಇಲ್ಲೇನಾಗುತ್ತೆ ಅಂದರೆ 3 ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ 1 ಬರುತ್ತೆ. ಅಡಿಟಿವ್ ಇನ್ವರ್ಸಲ್ಲಿ ಆನ್ಸರ್ 0 ಬರಬೇಕು, ಮಲ್ಟಿಪ್ಲಿಕೇಟಿವ್ ಇನ್ವರ್ಸಲ್ಲಿ ಆನ್ಸರ್ 1 ಬರಬೇಕು. ಅರ್ಥ ಆಯ್ತಾ? ಇದಿಷ್ಟು ನಾವಿವತ್ತು ತಿಳ್ಕೊಂಡಿರುವಂಥ ಕಾನ್ಸೆಪ್ಟ್ಸು. ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್, subscribe to my channel.